ಅವತ್ತು ಮನೆ ಕೀ ತಗೊಂಡ್ಬಿಟ್ಟು ಬಂದವ್ರು ಮತ್ತೆ ಹೋಗ್ಲೇ ಇಲ್ಲ ನೋಡ ಮನೆ ಕಡೆ. ಹಬ್ಬಬ್ಬಾ! ಏನಾಗಿರುತ್ತೋ ಏನೋ ಅಲ್ವಾ? ಸುಮಾರು ಒಂದು 2 ತಿಂಗಳು ಮೇಲಾಗೈತೆ ಅಂತ ಅನ್ನಿಸ್ತಿದೆ. ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. 2 ತಿಂಗಳು ಮೇಲೆ ಅಂತ ಹೇಳಿದ್ರೆ ಏನೇನಾಗೈತೋ. ಸರಿ, ಸರಿ ಬಾ ಹೋಗಿ ಎಲ್ಲ ನೋಡ್ಕೊಂಡು ಬರೋಣ. ನಿನ್ನ ಫೇವ್ರೆಟ್ ಮನೆ ಅಲ್ವೇನಮ್ಮ? ಯಾವಾಗೂ ನನ್ನ ಫೇವ್ರೆಟ್ ಮನೆ ಅಂತ ಹೇಳ್ತಿರ್ತೀಯಲ್ವಾ? ಅಂತ ನಿನ್ನ ಫೇವ್ರೆಟ್ ಮನೆಗೆ ಹೋಗ ಅಂತ ಇದಾಯ್ತು. ಸರಿ, ಸರಿ ಬಾ ಹೋಗೋಣ. ಅದೊಂಥರ ಸೆಂಟಿಮೆಂಟಾಗೆ ನಮ್ಮ ಹಿರಿಯರೆಲ್ಲ ಬದುಕಿ ಬಾಳಿರೋ ಮನೆನೇ. ಅದಕ್ಕೇ ನನಗೆ ತುಂಬ ಸೆಂಟಿಮೆಂಟ್ ಆ ಮನೆ ಅಂತ ಹೇಳಿದ್ರೇನೆ. ಹ್ಞೂ ಬಾ ಹೋಗ್ಬಿಟ್ಟು ನೋಡ್ಬಿಟ್ಟು ಬನ್ನಿ. ಕ್ಲೀನ್ ಏನಾದರೂ ಮಾಡಬೇಕಿದ್ರೆ ಕ್ಲೀನ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡೋಣ. ಆ ಮನೆ ಮೇಲೆ ನನಗೆ ಅದೆಷ್ಟು ಇಷ್ಟ ಅಂದರೆ ನಂಗೆ ಅಷ್ಟೊಂದು ಇಷ್ಟ. ಹ್ಞೂ ನೀವಂತೂ ಅವತ್ತು ಪರ್ಚೇಸ್ ಮಾಡ್ಕೊಂಬಿಟ್ಟು ಬಂದಿದ್ದು ಒಳ್ಳೇದೇ ಆಯಿತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಮನೆ ಬೇರೆ ಯಾರ್ದೋ ಪಾಲಾಗ್ಬಿಟ್ರೆ ಅದು ಅಂತ ಅನ್ನಿಸ್ತೈತೆ ಅಲ್ವಾ? ಬನ್ನಿ. ಈ ಮನೆಯಾಗೆ ಹೆಂಗೆಲ್ಲ ಬದುಕಿ ಬಾಳ್ಮೆ ಮಾಡ್ಕೊಂಡು ಇದ್ದಿದ್ದು ಮನೆ ಎಲ್ಲ ಹಾರಾಡೆದ್ದೋಗ್ಬಿಟ್ಟೈತಲ್ಲ. ಬರೋದು ದಿನ ಅರ್ಧ ಗಂಟೆ ಕುಂತ್ಕೊಳ್ಳೋದು ಎದ್ದೋಗೋದು. ನನ್ನ ಗಂಡ ಇದ್ದಾಗ ಹೆಂಗಿತ್ತು ಮನೆ, ತುಳುಕ್ತಿತ್ತು. ಇನ್ನೂ ಪೊದ್ದು ಬಂದಾಗೂ ಮನೆಯಾಗೆಲ್ಲ ಸಂದಕ್ಕೆ ಇತ್ತು. ಯಾವಾಗೆಲ್ಲ ಬ್ಯಾರೆ ಬೇರೆ ಹೊಂಟೋಗ್ಬಿಟ್ರೋ ಈ ಮನೆ ಛಿದ್ರ ಆಗೋಗ್ಬಿಡ್ತು ಬಿಡಲ್ಲಿ. ಮತ್ತೆ ಮೊದಲ ಥರ ಇದು ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತದೆ. ಏನು ನಮ್ಮ ಮನೆ ಬರಹನೇ ಸರಿ ಇಲ್ಲ. ಎಂಥ ದೊಡ್ಡ ಮನೆ ಇತ್ತು ನನ್ನ ಗಂಡ ನನಗೆ ಅಂತ ಕಟ್ಟಿಸ್ಕೊಟ್ಟಿದ್ದ. ಎಲ್ಲ ಕಳ್ಕೊಂಡು ಬಿಕಾರಿ ಥರ ಹೋಗಿ ಕಂಡವ್ರ ಮನೆಗೆ ಬಿದ್ದಿದ್ದೀನಲ್ಲ ಅನ್ನೋದೇ ಬೇಜಾರು ನನಗೆ. ಈ ಸಾಯ ಟೈಮ ತನಕನೂ ಸಾಯ ಗಂಟನೂ ಈ ಆಸ್ತಿ ಪಾಸ್ತಿ ಎಲ್ಲ ಮಕ್ಳಿಗೆ ಹಂಚ್ಬಾರ್ದು ಬಿಡು. ಹಂಚ್ಬಿಟ್ರೆ ನಂತರ ಬಾಳೆನೆಯ ಬಾಳೋದು. 3 ಜನ ಅವರೇ ದನ ಕಾಯಕ್ಕೆ ಒಬ್ರು ನೋಡ್ಕೊಳಕ್ಕಿಲ್ಲ ನನ್ನ ನೆಟ್ಟಿಗೆ. ಎಂಥ ಮನೆ ಕಟ್ಸಿದ್ದ ನನ್ನ ಗಂಡ. ಅನ್ಯಾಯವಾಗಿ ಹಾಳು ಮಾಡ್ಕೊಬಿಟ್ನೆ ಈ ಮನೆಯ. ನನ್ನ ಮಗಳ ಹೆಸರು ಕೊಡಬಾರ್ದಾಗಿತ್ತು. ಏನೋ ಬದುಕಿ ಬಾಳ್ತಾಳೆ ಅಂತ ಕೊಟ್ಟರೆ ಕಿತ್ತೋದಳು ಮಾರಿ ಹಾಕ್ಬಿಟ್ಲು. ಬಿಡು. ಏನಜ್ಜಿ ಇಲ್ಲಿ ಬಂದ್ಬಿಟ್ಟು ಕುಂತ್ಕೊಂಡ್ಬಿಟ್ಟಿದ್ಯಲ್ಲ? ಓ ನಿಧಿ, ಬಾ 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 ಬಾ. ಓ ನೀವೇ ತಕೊಂಡ್ರಿ ಅಂತ ಕೇಳ್ಬಿಟ್ಟಿದ್ದೆ ಮನೆಯ. ಏನು ಈ ಕಡೆ ಬಂದ್ಬಿಟ್ಟಿದ್ದೀರಾ? 2 ತಿಂಗಳಿಂದ ದಿನಾನುವೆ ಬಂದು ಹೋಯ್ತಿದ್ದೆ. ಹ್ಞೂ ಅಜ್ಜಿ, ಅದು ಸ್ವಲ್ಪ ಕೆಲಸ ಇತ್ತು. ನಾವು 2 ತಿಂಗಳಿಂದ ಬಂದಿರಲಿಲ್ಲ. ಇವಾಗ ಇನ್ನೇನು ಮದುವೆ ಎಲ್ಲ ಹತ್ರಕ್ಕೆ ಬಂತಲ್ಲ ಅಜ್ಜಿ, ನಾವು ಇಲ್ಲೇನೇ ಇರಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಇದೇ ಮನೆಗೇನೆ ನಾವು ನಮ್ಮ ಅಜ್ಜಿ ತಾತ ಅವರೆಲ್ಲ. ಅಂದರೆ ನಾನು ಸಾವುಕಾರ ಮಗಳೇ ಆಗಿರ್ಬೋದು, ಆದರೆ ನಾನು ಸಾಕಿದ್ದು ಎಲ್ಲ ನಮ್ಮ ಅಮ್ಮ ಅಲ್ವಾ, ಪದ್ದು ಅಮ್ಮ. ಅದಕ್ಕೇ ನನಗೆ ಈ ಮನೆ ಅಂತ ಸೆಂಟಿಮೆಂಟ್. ಈ ಮನೆಗೆ ನೀನು ಇರಬೇಕು ಅಂತ ಹೇಳ್ಬಿಟ್ಟು ನಾನು ಇವರು ನಿರ್ಧಾರ ಮಾಡಿಬಿಟ್ಟಿದ್ವಿ. ಅದಕ್ಕೆ ಮನೆಯೆಲ್ಲ ಉಸಿ ನೋಡ್ಕೊಂಡು ಕ್ಲೀನ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಏನೋ ಕಣವ, ನಾವೆಲ್ಲ ಭಾಳ ಬದುಕಿರೋ ಮನೆ. ನನಗೂ ನಮ್ಮ ಅತ್ತೆ ಎಲ್ಲ ಇದ್ದಾಗ ಹೊಸ್ದಾಗ ಕಟ್ಟಿದ್ವಿ. ಇನ್ನು ನಮ್ಮ ಮನೆಯ ನಮ್ಮ ಅತ್ತೆ ನನ್ನನ್ನು ಸೊಸೆಲ್ಲ ಆಗಿ ಮಾಡ್ಕೊಬಿಟ್ಟು ಬಂದಾಗ ಎಲ್ಲ ಹುಟ್ಟಿದ್ರು ಕಣವ. 3 ಜನ ಅವಾಗ ಕಟ್ಟಿದ ಮನೆಯ. ಎಲ್ಲರೂ ಏಸ್ ಖುಷಿಯಾಗಿದ್ವು ಈ ಮನೆಗೆ ಬಾಳಿ ಬದುಕೊಂಡು. ಈಗೆಲ್ಲ ದಿಕ್ಕಾಪಲಾಗಿರೋದು ನೋಡಿದ್ರೆ ದಿನ ಬತ್ತೀನಿ, ಒಂದು ಅರ್ಧ ಗಂಟೆ ಕುಂತ್ಕೊಂತೀನಿ ಎದ್ದೋಯ್ತೀನಿ, ಬತ್ತೀನಿ ಕುಂತ್ಕೊತೀನಿ ಎದ್ದೋಯ್ತೀನಿ. ಇದೇ ಆಗೋಗ್ಬಿಟ್ಟೈತೆ ನನಗಂತೂ ತಲೆನೋವು. ಕುಂತ್ಕ ಎದ್ದೋಳು ಅನ್ನಂಗೆ. ಏನು ಮಾಡಿಯ, ಹೆಂಗೋ ಈ ಮನೆ ನಮ್ಮವ್ರಿಗೆ ಸಿಕ್ತಲ್ಲ ಅನ್ನೋದೇನಿಯ ಖುಷಿ. ಸಂದಕ್ಕೆ ನೋಡ್ಕೊಳವ ಮನೆಯ. ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ, ನಮ್ಮ ಜೊತೆ ನೀವು ಇರೋರಂತೆ ಸರಿನಾ? ಏನು ಬೇಜಾರು ಮಾಡ್ಕೋಬೇಡಿ. ನನಗೂ ಗೊತ್ತಾಯ್ತದೆ ಸೆಂಟಿಮೆಂಟ್ ಎಷ್ಟಿರ್ತದೆ. ಮಾಡಿರೋ ಮನೆ ಅಲ್ವಾ, ನೀವು ಕಷ್ಟಪಟ್ಟು ಬದುಕಿ ಬಾಳಿರೋ ಮನೆ ಅಲ್ವಾ, ನಿಮಗೂ ಎಷ್ಟು ಸೆಂಟಿಮೆಂಟ್ ಐತೆ ಅಂತ ನನಗೂ ಗೊತ್ತಾಯ್ತದೆ. ಜೊತೆಗೆ ನಮ್ಮ ಅಮ್ಮ ಅವರೆಲ್ಲನೂ ಇದೇ ಮನೆಗೆ ಇದ್ಬಿಟ್ಟು ಹೋಗಿರೋದಲ್ವಾ, ಅದು ಅರ್ಥ ಆಯ್ತದೆ. ಏನೋ ಕಣವ, ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ ಕಣವ, ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ. ಹೆಂಗೋ ತಕೊಂಡ್ರು ಹೆಂಗನ್ನು ಸಂದಕ್ಕೆ ಇದು ಮಾಡ್ತಿದ್ರಲ್ಲ, ನೋಡ್ಕೊತಾ ಇದ್ರಲ್ಲ, ಅಷ್ಟೇ ಸಾಕು. ಇನ್ನೇನು ಬೇಕು ಹೇಳಿ ನನಗಂತೂ ಸಾಕು ಕಣವ, ಸಾಕು ಸಾಕು ಸಾಕು. ನನಗೆ ನೀನು ಹೇಳಿದ್ ನೋಡಿ ಏನಿಯ ಖುಷಿ ಆಗ್ಬಿಡ್ತು. ಸಂದಕ್ಕೆ ಬಾಳ್ರಿ ಇಬ್ರು ಒಳ್ಳೇದಾಗ್ಲಿ ಸರಿನಾ? ಥ್ಯಾಂಕ್ಸ್ ಅಜ್ಜಿ. ಸರಿ ಸರಿ, ಅದೇನೋ ಕ್ಲೀನ್ ಮಾಡಬೇಕು ಅಂತ ಅನ್ಕೊಂಡ್ರಲ್ಲ, ಅದೇನೋ ಕ್ಲೀನ್ನ ಮಾಡ್ಕೊಳ್ಳಿ. ನಾನು ಹೋಯ್ತೀನಿ, ನನಗೂ ಹೊಸಿ ಕೆಲಸ ಐತೆ, ಹೋಯ್ತೀನಿ. ಮನೆ ಅಲ್ವಾ, ಅದಕ್ಕೆ ಸುಮ್ಮನೆ ಬರೋದು ನೋಡೋದು ಹೋಗೋದು ಬೇಜಾರು ಮಾಡ್ಕೊಬಿಡಿ. ಬಂದು ಹೋಯ್ತೀನಿ ಅಂತ. ನನಗೆ ನಮ್ಮ ಮನೆ ಬಿಟ್ಟಿರೋಕ್ಕಾಗಿಲ್ವಲ್ಲ, ಅದಕ್ಕೆ ಬಂದು ಹೋಯ್ತಿದ್ದೀನಿ. ಕಷ್ಟ ಏನು ಅಂತ ಅನ್ಭವಿಸ್ದವ್ರಿಗೆಲ್ವೇ ಗೊತ್ತಾಗೋದು ಕಣವ. ಬತ್ತೀನಿ. ನಮ್ಮ ಅಜ್ಜಿ ಒಂದು ಕಾಲದಾಗೆ ಎಲ್ಲ ಚೆನ್ನಾಗಿ ಬಾಳಿ ಬದುಕಿ ಮನೆಗೆ 3 ಜನ ಮಕ್ಕಳನ್ನು ಇಕ್ಕೊಂಡು ಹೆಂಗೆ ಮೇಂಟೈನ್ ಮಾಡ್ತಿತ್ತು ನಮ್ಮ ಅಜ್ಜಿ. ಇವತ್ತು ಪಾಪ ಎಲ್ಲ ಕಳ್ಕೊಂಡು ಎಲ್ಲಾರನ್ನೂ ನನ್ನ ದಿಕ್ಕಾಪಾಲ್ ಮಾಡ್ಕೊಂಡು ಹಿಂಗೆ ಕುಂತೈತೆ ಅಂದರೆ ಆ ಅಜ್ಜಿಗೂ ಎಷ್ಟು ನೋವಾಗಿರ್ತೈತಲ್ವಾ. ಅಯ್ಯೋ ಅದ್ರಲ್ಲಂತೆ ಬಂದಿರ್ಲಿ ಬಿಡು. ನಾವಂತೂ ಇಲ್ಲಿರ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದೀವಿ ತಾನೇ. ಇಲ್ಲೇ ಇದ್ಬಿಡೋಣ. ನನಗೆ ಒಳ್ಳೆ ಜೀವನ ಇಷ್ಟ, ನಿನಗಂತೂ ಊರು ಬಿಟ್ಟು ಬರೋಕ್ಕೆ ಇಷ್ಟನೇ ಇಲ್ಲ. ನಾನು ಬೇಕಾದ್ರೆ ಅವಾಗವಾಗ ಬೆಂಗಳೂರಿಗೆ ಹೋಗ್ಬಿಟ್ಟು ಬರ್ತೀನಿ, ನೋ ಪ್ರಾಬ್ಲಮ್. ನಿನಗೆ ಏನು ಇಷ್ಟನೋ ನನಗೂ ಅದೇ ಇಷ್ಟ. ಈ ಮನೆ ಮತ್ತೆ ಮೊದಲು ಥರ ಆಗಬೇಕು, ಈ ಮನೆ ಮತ್ತೆ ಮೊದಲು ಥರನೇ ಮಿಂಚಬೇಕು. ಈ ಕತೆ ಎಲ್ಲ ನೋಡ್ಕೊಂಬಿಟ್ಟು ಬಂದರೆ ಕೊನೆದಾಗ ಏನಿರ್ತದೆ, ಕೊನೆದಾಗ ನಾವು ಯಾರಿದ್ದೀವಿ, ಎಷ್ಟು ಖುಷಿಯಾಗಿದ್ದೀವಿ ಅನ್ನೋದೇ ಮುಖ್ಯ ಅಲ್ವಾ? ಹಂಗೋ ಹಿಂಗೋ ಅತ್ತಾಗ ಹೆಂಗೋ ನಾನು ಇಲ್ಲಿ ತನಕ ಬಂದು ಮುಟ್ಟಿದ್ದೀವಿ ನಾವು. ಸರಿ ಬಾ ಒಳಗಡೆ ಹೋಗೋಣ. ಅವತ್ತು ನಾನು ಇದೇ ಜಾಗದಲ್ಲಿ ನಿಂತ್ಕೊಂಡು ಪತ್ರ ಇಸ್ಕೊಂಡು ವಾಪಸ್ ಬಂದನು. ಒಳಗಡೆ ಹೆಂಗೈತೆ ಏನೈತೆ ನಾನು ಏನು ಸಹ ನೋಡಲಿಲ್ಲ ನಾನು. ಒಳಗಡೆನೂ ಚೆನ್ನಾಗೈತೆ. ತಾತ ತುಂಬ ದೊಡ್ಡದಾಗೆ ಕಟ್ಟೋರು ಮನೆಯೆಲ್ಲ. ನಮ್ಮ ಅತ್ತೆ ಅಲ್ವಾ ಇದ್ದಿದ್ದಿಲ್ಲಿ, ಅವರೆಲ್ಲ ಮಾರಾಕಿದ್ದಕ್ಕೆ ತಾನೇ ತಗೊಂಡಿದ್ದು. ಬರೀ ನಾನು ಈ ಮನೆಗೆ ತುಂಬಾ ಮೆಮೊರೀಸ್ ಇಟ್ಟಿದ್ದೀನಿ. ಈ ಮನೆ ಅಂದರೆ ನನಗೂ ಇಷ್ಟನೇ ಅಲ್ವಾ. ಬನ್ನಿ ಒಳಗಡೆ ಹೋಗೋಣ. ವಾವ್, ಸಖತ್ತಾಗೈತೆ. ದೊಡ್ಡದಾಗೇನೇನೆ ಐತೆ ಅಲ್ವಾ? ವಾವ್, ಸೂಪರ್ ಸೂಪರ್ ಸೂಪರ್. ಎಷ್ಟು ಚೆನ್ನಾಗೈತೆ ಮನೆ ಮಾತ್ರ, ಮಸ್ತಾಗೈತೆ. ಹಳೆ ಕಾಲದ ಮನೆ, ಚೇರು, ಅಬ್ಬಬ್ಬಬ್ಬ, ಸೆಲೆಕ್ಷನ್ ಮಾತ್ರ ಚೆನ್ನಾಗೇ ಮಾಡಿದ್ದೀವಿ. ಈ ಮನೆನೂ ಸ್ವಲ್ಪ ಎಲ್ಲನೂ ಆಲ್ಟ್ರೇಷನ್ ಮಾಡಿಸ್ಬಿಟ್ಟು ನೀಟಾಗಿ ಇಲ್ಲೇ ಸೆಟ್ಲ್ ಆಗಿಬಿಡ್ಬೇಕು. ನಮ್ಗೆ ಇದಕ್ಕಿನ್ನೂ ಬೇರೆ ಮನೆ ಬೇಕು ಅಂತ ನನಗೇನು ಅನ್ನಿಸ್ತಿಲ್ಲ.
ಅಲ್ವಾ? ಏನೋ ಈ ಮನೆ ಖುಷಿಯಾಗಿ ಬಾಳ್ಬೇಕು ಅನ್ನೋದು ನಮ್ಮ ಇದು ಅದೇನಾದ್ರೂ ಡೆಸ್ಟಿನಿ ಅಂತಾರಲ್ಲ ಅದು ಅಂತ ಅನ್ಸುತ್ತೆ. ಬಿಡಿ ಹೆಂಗೋ ಈ ಮನೆಗೆ ಇರೋಣ. ನಾನು ಎಲ್ಲ ಇನ್ನೂ ಅಮ್ಮನ ಹತ್ರ ಎಲ್ಲ ಮಾತಾಡಿಲ್ಲ, ಮಾತಾಡಬೇಕು. ಮಾತಾಡ್ಬಿಟ್ಟು ಆಮೇಲೆ ನೋಡೋಣ. ಇದನ್ನೆಲ್ಲ ಕ್ಲೀನ್ ಮಾಡಕ್ಕೆ ನಾಳೆಯಿಂದನೇ ಸ್ಟಾರ್ಟ್ ಮಾಡಿಸ್ತೀನಿ. ಇಷ್ಟು ದೊಡ್ಡ ಮನೆ ಒಬ್ಳು ಕೈಲೇ ಕ್ಲೀನ್ ಮಾಡೋಕ್ಕಾಗಲ್ಲ, ಯಾರ್ದನ್ನ ಹೆಲ್ಪ್ ತಗೋಬೇಕು. ಹೆಲ್ಪ್ ತಗೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಏನೋ ಆಲ್ಟ್ರೇಷನ್ ಇದ್ರೆ ಮಾಡಿಸ್ಬಿಟ್ಟು ಆಮೇಲೆ ಇದೇ ಮನೆಗೆ ಬಂದು ನಾವಿಬ್ಬರೇ ಸಂಸಾರ ಮಾಡ್ಕೊಂಡಿರ್ತೀವಿ ಅಂದರೆ ಎಷ್ಟು ಚೆನ್ನಾಗಿರ್ತೈತೆ. ನೆನೆಸ್ಕೊಂಡ್ರೆ ಖುಷಿ ಆಗ್ತೈತೆ. ನಿಧಿ, ನಿನ್ನಂತ ಒಳ್ಳೆ ಹುಡುಗಿ ಸಿಗಕ್ಕೂ ನಾನು ಪುಣ್ಯ ಮಾಡಿದ್ದೆ. ಸಾವಿರ ಜನ ಸಾವಿರ ಮಾತಾಡ್ಬೋದೇನೋ, ಸೆಕೆಂಡ್ ಹ್ಯಾಂಡು ಎಳ್ಳೆ ಮದುವೆ ಮಾಡ್ಕೊತಾವ ಹಂಗೆ ಹಿಂಗೆ. ಆದರೆ ನನಗೆ ಅದು ಆ ಥರ ಮನಸ್ಸಲ್ಲಿ ನನಗೆ ಯಾವುದೂ ಇಲ್ಲ. ಇಬ್ಬರು ಖುಷಿಯಾಗಿ ಮನೇಲಿ ಇದ್ಬಿಟ್ರೆ ನಂಗೆ ಅಷ್ಟೇ ಸಾಕು. ನಾನು ಅಮೇರಿಕಾ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ಕೊಂಡು ಬಂದಿದ್ದೀನಿ, ತುಂಬ ಜನ ಹುಡುಗಿಯರನ್ನ ನೋಡಿದ್ದೀನಿ. ಆದರೆ ನನ್ನ ಮನಸ್ಸಿಗೆ ಅಂತ ಹೇಳ್ಬಿಟ್ಟು ಯಾರೂ ಹತ್ರ ಆಗಿರಲಿಲ್ಲ. ಆದರೆ ನೀನು ಹತ್ರ ಆಗ್ಬಿಟ್ಟು ನನ್ನ ಜೊತೆನೇ ಬಾಳಬೇಕು ಅಂತ ನಿರ್ಧಾರ ಮಾಡಿದ್ಯಾ. ನಿನಗೋಸ್ಕರನೇ ನಾನು ಈ ಹಳ್ಳಿಯಲ್ಲೇ ಸೆಟ್ಲ್ ಆಗೋಕ್ಕೂ ನಾನು ಡಿಸೈಡ್ ಮಾಡಿದ್ದೀನಿ. ನಿನ್ನ ನಾನು ತುಂಬ ಇದ್ರೆ ತುಂಬ ಇಷ್ಟಪಡ್ತೀನಿ. ಕೊನೆ ತನಕ ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ. ಅದೇನೋ ಅಂತಾರಲ್ಲ, ಯಾರು ಬೇಕಾದರೂ ಚೇಂಜ್ ಆಗ್ಬೋದು, ನಾನಂತೂ ಚೇಂಜ್ ಆಗಲ್ಲ ಕೊನೆ ತನಕ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಹಂಗೆ ಉಳಿಸ್ಕೊತೀನಿ. ನಾನು ಅಷ್ಟೇ, ನಾನು ಚೇಂಜ್ ಎಲ್ಲ ಆಗಲ್ಲ. ನೀವಂದರೆ ನನಗೂ ತುಂಬ ಇಷ್ಟನೇ. ಎಷ್ಟೋ ನೋವು ತಿಂದ್ಬಿಟ್ಟಿದ್ದೀನಿ ಜೀವನದಲ್ಲಿ ನಾನು. ಮತ್ತೆ ನನಗೂ ಮೋಸ ಆಗಿದ್ರೆ ನಾನು ತಡ್ಕೊಳ್ಳಲ್ಲ ಅನ್ನಿಸ್ತೈತೆ. ಆದರೆ ನನಗೆ ನಿಮ್ಮ ಮೇಲೆ ನಂಬಿಕೆ ಐತೆ. ನೀವು ನನ್ನ ಎಷ್ಟು ಇಷ್ಟಪಡ್ತೀರಾ, ಎಷ್ಟು ನನ್ನನ್ನು ಹಚ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಇದರಲ್ಲೇ ಗೊತ್ತಾಗ್ತೈತೆ. ಹಾಂ, ನಿನ್ನ ಮೇಲೆ ಹೆಂಗೋ ಚೆನ್ನಾಗಿರ್ತೀವಲ್ಲ ಬಿಡಿ, ಹಾಯಾಗಿ ಆರಾಮಾಗಿ ಹಾಗೇನೇ ಇದ್ಬಿಡೋಣ, ಸರಿನಾ? ಇನ್ನು ಇದಕ್ಕಿಂತ ನಾನು ಇನ್ನೇನು ಬೇಕು ನನಗೂ. ನನಗೋಸ್ಕರ ಅಲ್ಲೆಲ್ಲ ಇದ್ದವರು ಹಳ್ಳಿನಲ್ಲಿ ಇರೋಕ್ಕೆ ಒಪ್ಕೊಂಡಿದ್ದೀರಾ ಅಂತಂದರೆ ಅದು ಗ್ರೇಟೇ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಜೀವನಕ್ಕೆ ಬಂದಿದ್ದಕ್ಕೆ, ನನ್ನ ಜೀವನ ಬದಲಾಯಿಸಿದ್ದಕ್ಕೆ ನಮ್ಮ ಅತ್ತಿಗೆಗೂ ಥ್ಯಾಂಕ್ಸ್ ಅಂತ ಹೇಳಬೇಕು ಫಸ್ಟು. ಅವರು ಅಷ್ಟೇ ಎಷ್ಟೆಲ್ಲ ನನಗೆ ಸಹಾಯ ಮಾಡಿದ್ರು ಗೊತ್ತಾ? ಓ ನಿಧಿ, ನೀವಿದ್ದೀರಾ? ನಾನಿದೇನಪ್ಪ ಇಷ್ಟು ದಿನ ಡೋರ್ ಓಪನ್ ಆಗಿರಲಿಲ್ಲ, ಇವಾಗ ಡೋರ್ ಓಪನ್ ಆಗೋಗ್ಬಿಟ್ಟೈತಲ್ಲ ಅಂತ ನೋಡೋಣ ಅಂತ ಬಂದೆ. ಇಲ್ಲ ಅಣ್ಣ, ನಾವೇ ಬಂದ್ವಿ. ಅದೇ ಹೇಳಿದ್ನಲ್ಲ, ಈ ಮನೆಯೆಲ್ಲ ಸ್ವಲ್ಪ ನೀಟ್ ಮಾಡಿಸ್ಬೇಕು, ಚೇಂಜ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಸ್ವಲ್ಪ ನೀಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದೆ. ಅದ್ರ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತೀಯಾ? ನಾನಿದ್ದೀನಲ್ಲ, ನಾನು ನೋಡ್ಕೊಂತೀನಿ, ಸರಿನಾ? ನೀನು ಯಾವುದಕ್ಕೂ ಏನು ಯೋಚನೆ ಮಾಡಬೇಡ. ಕ್ಲೀನಿಂಗ್ ತಾನೇ, 2 ದಿನ ಪಟಾಪಟ್ ಅಂತ ಮುಗಿಸ್ಬಿಡ್ತೀನಿ. ಎಲ್ಲ ಕೆಲಸದವ್ರಿಗೂ ಹೇಳ್ಬಿಟ್ಟು. ನೀನು ಅದನ್ನ ನನಗೊಂದು ಮಾತು ಹೇಳಿದ್ರೆ ಆಗ್ತಾ ಇರಲಿಲ್ವಾ? ಇಲ್ಲ ಅಣ್ಣ, ಇವರು ನೋಡಿರ್ಲಿಲ್ವಂತೆ ಮನೆ ಒಳಗಡೆ ಎಲ್ಲನೂ. ನೋಡಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೇನೆ ನಾನು ಸರಿ ಬನ್ನಿ ಅಂತ ಕರ್ಕೊಂಡು ಬಂದೆ. ಅದೇ ಅಣ್ಣ, ನೀನೇ ಕ್ಲೀನ್ ಮಾಡಿಸ್ಬೇಕು ಇವಾಗ ಎಲ್ಲನೂ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸ್ಬಿಡೋಣ. ಪೇಂಟ್ ಗೀಂಟ್ ಎಲ್ಲ ಮಾಡ್ಸಂಗಿದ್ರೆ, ಇಲ್ಲ ಹಳೆ ಪೇಂಟ್ ಇರಲಿ ಬಿಡಿ, ಸ್ವಲ್ಪ ಧೂಳೆಲ್ಲ ಜಾಸ್ತಿ ಕೂತ್ಕೊಂಡ್ಬಿಟ್ಟೈತೆ. ಧೂಳೆಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಒಡೆದೋಗಿರೋ ಹೆಂಚಿದ್ರೆ ಹಂಚೆಲ್ಲ ತೆಗೆಸ್ಬಿಟ್ಟು ಸ್ವಲ್ಪ ನೀಟ್ ಮಾಡಿಸ್ಬೇಕಣ್ಣ. ಅದೊಂದು ಮಾಡಿಸ್ಕೊಟ್ಬಿಡು ಸಾಕು. ನಮ್ಮ ಕೈಲಂತೂ ಮಾಡೋಕ್ಕಾಗಲ್ಲ ಅಂತ ಗೊತ್ತು. ನೋಡಿ, ನೀವತ್ತೇನೋ ಮದುವೆ ಕೆಲಸದಾಗ ಬಿಸಿ ಇದೀರೇನೋ, ಆರಾಮಾಗಿ ಮದುವೆ ಕೆಲಸ ನೋಡ್ಕೊಂಡು ಆರಾಮಾಗಿರು. ಅದು ಬಿಟ್ಟು ಸುಮ್ಮನೆ ಇದೆಲ್ಲ ಕೆಲಸ ನನಗೆ ಬಿಟ್ಬಿಡು, ನಾನು ನೋಡ್ಕೊಂತೀನಿ. ಎಲ್ಲಿ ನಿಮ್ಮ ಹೊತ್ತಿಗೆ ಸಿಹಿ ಸುದ್ದಿ ಹೇಳಿದ್ರು ಬರಲೇ ಇಲ್ವಲ್ಲ ಮನೆ ಹತ್ರ? ಏನ್ ಸಿಹಿ ಸುದ್ದಿ? ಅದು ನಿಮ್ಮ ಹೊತ್ತಿಗೆ ಪ್ರೆಗ್ನೆಂಟು. ಏನಣ್ಣ ಹೇಳ್ತಿದ್ಯಾ? ನಿಜನಾ? ಓ, ನಿನಗೆ ಇನ್ನೂ ಗೊತ್ತಿಲ್ವಾ? ಇಲ್ಲಣ್ಣ, ನಾನು ಆ ಪೊದ್ದು ಅಮ್ಮರ ಮನೆಗಿದ್ನಲ್ಲ, ನನಗೆ ಗೊತ್ತೇ ಇಲ್ಲ. ಅಯ್ಯೋ ಇರು, ನಾನು ಈಗಲೇ ಹೋಗ್ಬಿಟ್ಟು ಕಂಗ್ರಾಚುಲೇಷನ್ಸ್ ಹೇಳಿ ಬಂದ್ಬಿಡ್ತೀನಿ. ನಿಧಾನಕ್ಕೆ ಹೋಗು. ಫೋನ್ ಮಾಡಿ ಹೇಳಲ್ಲ, ಡೈರೆಕ್ಟಾಗಿ ಬಂದಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇದ್ಲು ಅವಳು. ಅದಕ್ಕೇನೆ ನಿಂಗೆ ಹೇಳಿಲ್ಲ ಅಂತ ಅನ್ನಿಸ್ತೈತೆ. ಹೋಗಿ ನೀನೇ ಮಾತಾಡ್ಸು. ಸರಿ ಅಣ್ಣ, ಬನ್ನಿ ಹೋಗೋಣ, ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಬಾ ಬಾ. ಇಷ್ಟು ದಿನಕ್ಕೆ ಇವಾಗಾದರೂ ಖುಷಿಯಾಗೋಳ ನನ್ನ ತಂಗಿ. ಅದೇ ನಾನು ಖುಷಿ. ಇಷ್ಟು ಖುಷಿಯಾಗಿದ್ಬಿಟ್ರೆ ನನ್ನ ತಂಗಿ ಕೊನೆ ತನಕ ಸಾಕಪ್ಪ ಸಾಕು.